ಮತ್ತೆ ಅದೇ ಸಮಯ 3:03 AM. ಕೈಲಾಶ್ನ ಕಣ್ಣುಗಳು ನಿಧಾನವಾಗಿ ತೆರೆದುಕೊಳ್ಳುತ್ತವೆ. ಅವನಿಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ, ಪಿಸುದನೆಯಲ್ಲಿ ಜಲ್ ಜಲ್ ಜಲ್. ಆ ಶಬ್ದ ಈ ಬಾರಿ ಇನ್ನೂ ಸ್ಪಷ್ಟ. ಕೈಲಾಶ್ ಬೆಚ್ಚಿಬಿದ್ದು ಎದ್ದು ಕುಳಿತುಕೊಳ್ಳುತ್ತಾನೆ. ಅವನು ಸುತ್ತಮುತ್ತ ನೋಡುತ್ತಾನೆ. ರೂಮ್ ಸಂಪೂರ್ಣ ಮೌನ. ಆದರೆ ಶಬ್ದ ನಿಂತಿಲ್ಲ. ಅವನ ದೃಷ್ಟಿ ನಿಧಾನವಾಗಿ ಟೇಬಲ್ ಮೇಲಿರುವ ಆ ಉಂಗುರದ ಮೇಲೆ ಬೀಳುತ್ತದೆ. ಉಂಗುರದ ನೀಲಿ ಮೋತಿ ನಿಧಾನವಾಗಿ ಮಿನುಗುತ್ತಿತ್ತು. ಹಾಗೆ ಅದು ಉಸಿರಾಡುತ್ತಿರುವಂತಿತ್ತು. ಕೈಲಾಶ್ ನಿಧಾನವಾಗಿ ಹತ್ತಿರ ಹೋಗುತ್ತಾನೆ. ಇದು ಏನೋ ತಪ್ಪಾಗಿದೆ. ಅವನು ಉಂಗುರವನ್ನು ಕೈಗೆತ್ತಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಒಂದು ತಂಪಾದ ಗಾಳಿ. ರೂಮ್ನ ಎಲ್ಲ ಲೈಟುಗಳು ಮಿಂಚುತ್ತವೆ. ಜಲ್ ಜಲ್ ಪಿಸುದನೆಯಲ್ಲಿ ಶಬ್ದ ಜೋರಾಗುತ್ತದೆ. ನನ್ನನ್ನು ಬಿಡಬೇಡ. ಕೈಲಾಶ್ ಕೈ ನಡುಗುತ್ತದೆ. ಯಾರು ನೀನು? ಅಷ್ಟರಲ್ಲಿ ಉಂಗುರದ ಒಳಗಿನ ನೀಲಿ ಮೋತಿಯೊಳಗೆ ಒಂದು ಮುಖ ಕಾಣಿಸಿಕೊಳ್ಳುತ್ತದೆ. ಅದೇ ಹುಡುಗಿ. ಆದರೆ ಈಗ ಅವಳ ಮುಖದಲ್ಲಿ ನಗುವಿಲ್ಲ. ಅವಳ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿವೆ. ನನ್ನನ್ನು ಬಿಟ್ಟು ಬಿಟ್ಟರೆ ನೀನು ಎಲ್ಲವನ್ನೂ ಕಳೆದುಕೊಳ್ಳುತ್ತೀಯ. ಕೈಲಾಶ್ ಬೆಚ್ಚಿಬಿದ್ದಾನೆ. ನೀನು ಯಾರು? ಅವಳ ಧ್ವನಿ ನಿಧಾನವಾಗಿ ಕೇಳಿಸುತ್ತದೆ. ನಾನು ಈ ಉಂಗುರದೊಳಗೆ ಸಿಕ್ಕಿ ಹಾಕಿಕೊಂಡ ಆತ್ಮ. ಕೈಲಾಶ್ ಗಾಬರಿಗೊಳ್ಳುತ್ತಾನೆ. ಬಹಳ ವರ್ಷಗಳ ಹಿಂದೆ ನನ್ನನ್ನು ಮೋಸ ಮಾಡಿ ಈ ಉಂಗುರದೊಳಗೆ ಬಂಧಿಸಿದರು. ಅವಳು ಮುಂದುವರಿಸುತ್ತಾಳೆ. ಈ ಉಂಗುರ ಯಾರಿಗೆ ಸಿಗುತ್ತದೋ ಅವರಿಗೆ ಅದೃಷ್ಟ ಕೊಡುತ್ತದೆ. ಕೈಲಾಶ್ಗೆ ಹೃದಯ ಬಡಿತ ಜಾಸ್ತಿಯಾಗುತ್ತದೆ. ಆದರೆ ಪ್ರತಿಯೊಂದು ಅದೃಷ್ಟಕ್ಕೂ ಒಂದು ಬೆಲೆ ಇದೆ. ಕೈಲಾಶ್ ಕಣ್ಣಲ್ಲಿ ಭಯ. ಯಾವ ಬೆಲೆ? ಸ್ವಲ್ಪ ಕ್ಷಣ ಮೌನ. ನಂತರ ಅವಳು ನಗುತ್ತಾಳೆ. ಈ ಬಾರಿ ಭಯಾನಕವಾಗಿ. ನಿನ್ನ ಜೀವನ. ರೂಮ್ ತಣ್ಣಗಾಗುತ್ತದೆ. ಪ್ರತಿದಿನ ನಾನು ನಿನ್ನಿಂದ ಸ್ವಲ್ಪ ಸ್ವಲ್ಪ ಜೀವಶಕ್ತಿಯನ್ನು ತೆಗೆದುಕೊಳ್ಳುತ್ತೇನೆ. ಕೈಲಾಶ್ ಬೆಚ್ಚಿಬಿದ್ದು ತನ್ನ ಕೈ ನೋಡುತ್ತಾನೆ. ಅವನ ಕೈಗಳು ಸ್ವಲ್ಪ ಬಿಳಿಯಾಗಿವೆ. ಅವನು ನಿಧಾನವಾಗಿ ದುರ್ಬಲವಾಗುತ್ತಿದ್ದಾನೆ. ಅಷ್ಟರಲ್ಲಿ ಕೈಲಾಶ್ಗೆ ಒಂದು ವಿಷಯ ನೆನಪಾಗುತ್ತದೆ. ನನ್ನ ಜೀವನದಲ್ಲಿ ಏಕೆ ಎಲ್ಲ ಒಳ್ಳೆಯದಾಗುತ್ತಿದೆ? ಅವನು ಅರಿತುಕೊಳ್ಳುತ್ತಾನೆ. ಆ ಉಂಗುರ ಅವನ ಅದೃಷ್ಟವೇ ಅಲ್ಲ, ಅವನ ಜೀವನವನ್ನೂ ತೆಗೆದುಕೊಳ್ಳುತ್ತಿದೆ. ಕೈಲಾಶ್ ಕೋಪದಿಂದ ಉಂಗುರವನ್ನು ನೆಲಕ್ಕೆ ಎಸೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಕೈ ನಿಲ್ಲುತ್ತದೆ. ಅವನ ಬೆರಳುಗಳು ಕದಲಾಗುತ್ತಿಲ್ಲ. ಉಂಗುರ ನಿಧಾನವಾಗಿ ಅವನ ಬೆರಳಿಗೆ ಸ್ವತಃ ಸೇರಿಕೊಳ್ಳುತ್ತದೆ. ಚಕ್ ಅಂತ ಉಂಗುರ ಅವನ ಬೆರಳಿಗೆ ಅಂಟಿಕೊಳ್ಳುತ್ತದೆ. ತಟ್ಟನೆ ಆ ಹುಡುಗಿ ಅವನ ಮುಂದೆ ಕಾಣಿಸಿಕೊಳ್ಳುತ್ತಾಳೆ. ಈ ಬಾರಿ ನಿಜವಾಗಿಯೇ. ಅವಳ ಮುಖ ಸಂಪೂರ್ಣ ಭಯಾನಕ. ಈಗ ನೀನು ನನ್ನವನು. ಕೈಲಾಶ್ ಕೂಗಲು ಪ್ರಯತ್ನಿಸುತ್ತಾನೆ. ಆದರೆ ಶಬ್ದ ಬರೋದಿಲ್ಲ. ಅವನ ಕಣ್ಣುಗಳು ನಿಧಾನವಾಗಿ ಬಿಳಿಯಾಗುತ್ತವೆ. ರೂಮ್ ಸಂಪೂರ್ಣ ಕತ್ತಲೆಯಾಗುತ್ತದೆ. ಮರುದಿನ ಮುಂಜಾನೆ. ಬೆಳಗ್ಗೆ ರಸ್ತೆಯ ಬದಿಯಲ್ಲಿ ಒಬ್ಬ ಭಿಕ್ಷುಕನಿಗೆ ಆ ನೀಲಿ ಉಂಗುರ ಸಿಗುತ್ತದೆ. ಅವನು ಅದನ್ನು ಆಸೆಯಿಂದ ಎತ್ತಿಕೊಂಡು ಮೋತಿಯೊಳಗೆ ನೋಡುತ್ತಾನೆ. ಅದರೊಳಗೆ ಕೈಲಾಶ್ ಮುಖ. ಅವನ ಮುಖ ಭಯದಿಂದ ವಕ್ರವಾಗಿದೆ. ಅವನು ಒಳಗಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾನೆ. ಸಹಾಯಕ್ಕಾಗಿ ಬೇಡುತ್ತಿದ್ದಾನೆ. ಆದರೆ ಹೊರಗಿನ ಜಗತ್ತಿಗೆ ಅದು ಕೇವಲ ಒಂದು ಅದೃಷ್ಟದ ಉಂಗುರ ಮಾತ್ರ. ಭಿಕ್ಷುಕ ಅದನ್ನು ತನ್ನ ಬೆರಳಿಗೆ ಹಾಕಿಕೊಳ್ಳುತ್ತಾನೆ. ಅವನ ಹಿಂದೆ ಕೈಲಾಶ್ ರೂಪ ತಾಳಿದ ಆ ಪ್ರೇತ ನಿಧಾನವಾಗಿ ನಗುತ್ತಾ ಅವನನ್ನು ಹಿಂಬಾಲಿಸಲು ಶುರುಮಾಡುತ್ತದೆ. ಕೆಲವು ವಸ್ತುಗಳು ಅದೃಷ್ಟ ಕೊಡುತ್ತವೆ, ಆದರೆ ಅವು ನಿಮ್ಮ ಜೀವನವೇ ತೆಗೆದುಕೊಳ್ಳುತ್ತವೆ. ಹಲೋ ಸ್ನೇಹಿತರೆ, ಮುಂದಿನ ಕಥೆ ಎತ್ತಿಕೊಂಡು ಮತ್ತೆ ಬರುತ್ತೇನೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತದೆ. ಧನ್ಯವಾದ.